ರಿಲೀಸ್ ಇದ್ರೆ ನಮ್ಮ ಸಿನಿಮಾ ಇಂದ ಜೆನ್ಯೂನ್ ಆಗಿ ಪಬ್ಲಿಸಿಟಿ ಮಾಡಬೇಕು. ನಿಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾ ಇಂದ ಪಬ್ಲಿಸಿಟಿ ಶುರು ಮಾಡಬೇಡಿ. ಅದಕ್ಕೆ ನಮ್ಮ ಹೆಸರು ಹಾಳು ಮಾಡಬೇಡಿ. ಆಲ್ಮೋಸ್ಟ್ 12 ವರ್ಷ ಆಯ್ತು ನಾನು ಕೃಷ್ಣ ಇಂಡಸ್ಟ್ರಿಗೆ ಬಂದು. ಈ ತರ ಒಂದೇ ಕಾಂಟ್ರವರ್ಸಿ ಮಾಡಿದೆ ಗೊತ್ತಿಲ್ಲ, ಈ ತರ ಪ್ರೆಸ್ ಮೀಟಿಗೆ ಕೂತಿರೋದೇ ಗೊತ್ತಿಲ್ಲ. ನಿಮ್ಮ ಸಿನಿಮಾ ಪಬ್ಲಿಸಿಟಿ ನಿಮ್ಮ ಸಿನಿಮಾ ತಾಕತ್ತಲ್ಲಿ ಮಾಡಿ ನೀವು. ನಮ್ಮ ಸಿನಿಮಾ ಯಾಕೆ ಶುರು ಮಾಡ್ತಿದ್ದೀರಾ ಪಬ್ಲಿಸಿಟಿ? ಆಕ್ಚುಲಿ ಅದಕ್ಕೆ ಇಷ್ಟು ದಿನ ವೇಟ್ ಮಾಡಿದ್ವಿ. ಏನೋ ಚಿಕ್ಕದಾಗಿ ಅಲಿಗೇಟ್ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಮಾಡೋದು ಬೇಡ. ಯಾಕಂದ್ರೆ ಇದರಿಂದ ನಮಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ, ಲವ್ ಮಾಕ್ಟೇಲ್ 3 ಇದ್ರ ಅವಶ್ಯಕತೆ ಇಲ್ಲ. ಬೇಡ ಅಂತ ಇದು ಮಾಡ್ದಂಗು ಬಹಳಷ್ಟು ಕಡೆ ಇದು ಬರಕ್ ಶುರು ಆಯ್ತು. ನಮಗೂ ನೋವಾಗುತ್ತಲ್ವಾ ಸರ್? ಇವಾಗ 10 ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಆದಾಗ ಯಾರೋ ಒಬ್ಬ ಕದ್ದಿದ್ದೀರಾ ಅಂದ್ರೆ, ನಾವು 4 ವರ್ಷ ಒಂದು ಸಿನಿಮಾ ಮಾಡಿದ್ದು. 4 ವರ್ಷ ಬೇಡ ಸರ್. ಆಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರ್ಲಿಲ್ವಲ್ಲ. ಅದಕ್ಕೆ ಈಸಿ ಅಲ್ಲ ಸರ್. ಏನು ನಾವು ಸ್ಕ್ರೀನ್ ಪ್ಲೇ ಬರ್ದಿದ್ವಲ್ಲ ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ನಾವು ನೋಡಿ ಜನ ಓ ಅಂತ ಇದಾರಲ್ಲ, ಅದು ಆ ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬಾ ಚಟಿ ಹರ್ಕೊಂಡಿದೀವಿ ಸರ್. ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರ್ದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಕಮೆಂಟ್ಸ್ ಅಂದ್ರೆ, ಮಗುವಿನ ದತ್ತು ತಗೊಂತೀರಾ, ಕತೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಡ್ ಬನ್ನಿ, ಇನ್ನೊಂದು ಮದ್ವೆ. ಸರ್ ಇದ್ರಲ್ಲಿ ಯಾವ್ದೋ